ಮಹಾಭಕುತಿಯ ಮಜ್ಜನಕ್ಕೆ ಸಾಕ್ಷಿ ಆಗ್ತಾ ಇದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಆಧ್ಯಾತ್ಮಿಕ ಮಹಾಸಂಗಮ. ಇವತ್ತಿನಿಂದ ಕುಂಭಮೇಳದ ಸಂಭ್ರಮ ಜೋರಾಗಿದೆ. ಇಂದಿನಿಂದ ಶಿವರಾತ್ರಿ ತನಕ 44 ದಿನಗಳ ಮಹಾ ಕುಂಭಮೇಳ ನಡೆಯುತ್ತೆ. ಕುಂಭಮೇಳದಲ್ಲಿ ನಾಗಾ ಸಾಧುಗಳನ್ನ ಕೌತುಕದಿಂದ ಜನ ನೋಡ್ತಾ ಇರೋದು ಕಂಡು ಬರ್ತಾ ಇದೆ. ಮಹಾ ಕುಂಭಮೇಳದಲ್ಲಿ ನಾಗಾ ಸಾಧುಗಳ ದರ್ಶನವನ್ನ ಮಾಡಿ ಆಶೀರ್ವಾದವನ್ನ ಕೆಲ ಕನ್ನಡಿಗರು ಪಡೆದಿದ್ದಾರೆ. ಬೆಂಗಳೂರು ಸೇರಿದಂತೆ ವಿವಿಧೆಡೆಯಿಂದ ಕನ್ನಡಿಗರು ಈ ಅಪೂರ್ವ ಸಂಗಮಕ್ಕೆ ಸಾಕ್ಷಿಯಾಗೋದಕ್ಕೆ ಅಂತ ಬಂದಿದ್ದಾರೆ. ಜೊತೆಗೆ ಸಂಗಮ ಪ್ರದೇಶದಲ್ಲಿ ಮಿಂದೆದ್ದು ಮೋಕ್ಷ ಪ್ರಾಪ್ತಿಗಾಗಿ ಕೂಡ ಮಹಾ ಕುಂಭಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಮಂಜು ಮುಸುಕಿದ ಎಕ್ಸ್ಟ್ರೀಮ್ ಕಂಡೀಷನ್ ಇದ್ರೂ ಕೂಡ ಜನರ ಭಕ್ತಿ ಮತ್ತು ಆಧ್ಯಾತ್ಮಿಕ ಲೋಕದ ಅಲೌಕಿಕ ಲೋಕದ ವಿದ್ಯಮಾನ ಹೇಗಿದೆ ಅನ್ನೋದನ್ನ ನೋಡೋದಕ್ಕೆ ಅಂತ ಬರ್ತಾ ಇದ್ದಾರೆ. 144 ವರ್ಷಗಳಿಗೆ ಒಮ್ಮೆ ಬರುವಂತಹ ವಿಶೇಷವಾದಂತಹ ಮಹಾಕುಂಭಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳು ನಡೆದಿದ್ದಾವೆ. ಇವತ್ತಿಂದ ಶಾಹಿ ಸ್ನಾನಗಳು ಕೂಡ ಶುರುವಾಗಿದ್ದಾವೆ. ಮಹಾಕುಂಭ ಅಂದ್ರೆ ಅದರ ಅತ್ಯಾಕರ್ಷಕ ಕೇಂದ್ರ ಬಿಂದು ಅಂದ್ರೆ ಅದು ನಾಗಾ ಸಾಧುಗಳು, ಬೇರೆ ಬೇರೆ ಭಾಗದಿಂದ ಬಂದಂತಹ ಸಾಧು ಸಂತರು, ವಿಶೇಷವಾಗಿ ನಾಗಾ ಸಾಧುಗಳೇನಿದ್ದಾರೆ ಅವರು ಇಡೀ ಕುಂಭಮೇಳದಲ್ಲಿ ಕೇಂದ್ರ ಬಿಂದುವಾಗಿರ್ತಾರೆ. ಅವರು ಇರುವಂತಹ ಅಖಾಡಗಳಲ್ಲಿ ಈಗ ನಾನಿದ್ದೀನಿ. ನನ್ನ ಹಿಂಭಾಗದಲ್ಲೂ ಕೂಡ ನೀವು ನೋಡ್ಬೋದು ನಾಗಾ ಸಾಧುಗಳು ಅಖಾಡಗಳನ್ನ ಹಾಕ್ಕೊಂಡು ಇಲ್ಲಿ ಕೂತಿರುವಂಥದ್ದು. 45 ದಿನಗಳ ಕಾಲ ಈ ಒಂದು ಮಹಾ ಕುಂಭಮೇಳ ನಡೆಯುತ್ತೆ. ಈ ಕುಂಭಮೇಳದಲ್ಲಿ ಅವರು ಕೂಡ ಭಾಗಿಯಾಗಿರ್ತಾರೆ. ಮುಖ್ಯವಾಗಿ ಹಿಮಾಲಯದ ತಪ್ಪಲಿನಿಂದ ಅವರು ಈ ಒಂದು ಕುಂಭಮೇಳ ನಡೆಯುವಂಥ ಸಂದರ್ಭದಲ್ಲಿ ಬರ್ತಾರೆ. ಅದು ಅರ್ಧ ಕುಂಭ ಆಗಿರ್ಬೋದು, ಪೂರ್ಣ ಕುಂಭ ಆಗಿರ್ಬೋದು, ಮಹಾಕುಂಭ ಆಗಿರ್ಬೋದು, ಈ ರೀತಿಯಾದಂಥ ಎಲ್ಲ ಕುಂಭಮೇಳಗಳಿಗೆ ಬಂದು ಶಾಹಿ ಸ್ನಾನವನ್ನು ಮಾಡಿಕೊಂಡು ಮತ್ತೆ ಹಿಮಾಲಯದ ತಪ್ಪಲಿಗೆ ಹೋಗ್ತಾರೆ. ಬಹಳ ಮುಖ್ಯವಾಗಿ ಹಿಮಾಚಲ್ ಪ್ರದೇಶ ಜೊತೆಗೆ ಬೇರೆ ಬೇರೆ ಪ್ರಮುಖವಾದಂಥ ಭಾಗಗಳಿಂದ ಬಂದು ಇಲ್ಲಿ ಶಾಹಿ ಸ್ನಾನವನ್ನು ಮಾಡ್ತಾರೆ. ನಾಳೆಯೂ ಕೂಡ ಮಕರ ಸಂಕ್ರಮಣ ಆಗಿರುವಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ಸಾಧು ಸಂತರು, ವಿಶೇಷವಾಗಿ ಅಘೋರಿಗಳು, ನಾಗಾ ಸಾಧುಗಳು ಎಲ್ಲರೂ ಕೂಡ ಈಗ ಪ್ರಯಾಗ್ರಾಜ್ನಲ್ಲಿ ಬೀಡ್ಬಿಟ್ಟಿದ್ದಾರೆ. ನಾನು ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಸಾಕಷ್ಟು ಸರದಿಯಲ್ಲಿ ನಾವು ನೋಡ್ತಾ ಹೋದಷ್ಟು ನಾಗಾ ಸಾಧುಗಳು ನಮಗಿಲ್ಲಿ ನೋಡಲಿಕ್ಕೆ ಸಿಗ್ತಾರೆ. ಒಬ್ಬೊಬ್ರದ್ದು ಕೂಡ ಒಂದೊಂದು ವಿಶೇಷತೆ, ಒಬ್ಬೊಬ್ಬರು ಒಂದೊಂದು ಶಪಥವನ್ನು ಮಾಡಿ ಒಂದೊಂದು ಪಣವನ್ನು ತೊಟ್ಟು ಅದರ ಅನ್ವಯ ಅವರು ವ್ರತವನ್ನು ಅನುಷ್ಠಾನ ಮಾಡ್ತಿರ್ತಾರೆ. ನಾನು ಈ ಭಾಗದಲ್ಲೂ ಕೂಡ ಮತ್ತೊಂದಿಷ್ಟು ಜನರನ್ನ ನಾಗಾ ಸಾಧುಗಳನ್ನು ಇಲ್ಲಿ ತೋರಿಸ್ತೀನಿ. ನೀವು ಎಲ್ಲ ಕಡೆಯೂ ಕೂಡ ಈ ರೀತಿ ನಮಗೆ ನೋಡಲಿಕ್ಕೆ ಸಿಗ್ತಾರೆ. ಮೈಗೆಲ್ಲ ಬೂದಿಯನ್ನು, ಚಿತಾಭಸ್ಮವನ್ನು ಮೆತ್ಕೊಂಡು ಕಠಿಣ ತಪಸ್ಸನ್ನು, ಘೋರ ತಪಸ್ಸನ್ನು ಮಾಡ್ತಿರ್ತಾರೆ. ಅವರು ಈ ಒಂದು ಕುಂಭಮೇಳ ನಡೆಯುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಯಾಗ್ರಾಜ್ಗೆ ಬರ್ತಾರೆ, ಹರಿದ್ವಾರಕ್ಕೆ ಬರ್ತಾರೆ. ಇಲ್ಲಿ ಬಂದು ಶಾಹಿ ಸ್ನಾನವನ್ನು ಮಾಡಿ ಇಲ್ಲಿಂದ ಮರಳುವಂಥ ಕೆಲಸವನ್ನು ಕೂಡ ಮಾಡುವಂಥದ್ದನ್ನು ಗಮನಿಸಿದ್ದೀವಿ. ಬಹಳಷ್ಟು ಜನರು, ನಾನು ಆಗಲೇ ಹೇಳ್ತಿದ್ದೆ, ವಿಶೇಷವಾದಂಥ ಘೋರ ತಪಸ್ಸುಗಳು, ಘೋರ ವ್ರತಗಳನ್ನ ಮಾಡ್ತಾರೆ. ನೀವು ಇಲ್ಲೂ ಕೂಡ ನೋಡ್ಬೋದು ಚಿತಾಭಸ್ಮವನ್ನು ಹೇಗೆ ಇಡೀ ಮೈಗೆಲ್ಲ ಆವರಿಸ್ಕೊಂಡಿದೆ, ಯಾವ ರೀತಿಯಾಗಿ ನಿಂತ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ತಮ್ಮಲ್ಲಿರುವಂತಹ ಎಲ್ಲ ಅದೇನು ಆಸೆ, ಆಲೋಚನೆಗಳು ಅವೆಲ್ಲವನ್ನು ಕೂಡ ನಿಗ್ರಹಿಸುವಂಥ ಕೆಲಸವನ್ನು, ಇಡೀ ಬದುಕನ್ನು ಶಿವನಿಗಾಗಿ ಮುಡಿಪಿಡುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಮತ್ತಷ್ಟು ಜನ ಅಘೋರಿಗಳನ್ನು, ನಾಗಾ ಸಾಧುಗಳನ್ನು ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ನೀವು ಈ ಭಾಗದಲ್ಲೂ ಕೂಡ ನೋಡ್ಬೋದು ಯಾವ ರೀತಿಯಾಗಿ ಇದೆ ಇಲ್ಲಿನ ಚಿತ್ರಣ ಅನ್ನುವಂಥದ್ದು. ಜನರ ಕೇಂದ್ರ ಬಿಂದುವು ಕೂಡ ಇದೆ. ಪ್ರತಿಯೊಬ್ಬರೂ ಕೂಡ ಕುಂಭಮೇಳಕ್ಕೆ, ಮಹಾಕುಂಭಮೇಳಕ್ಕೆ ಬರುವಂಥ ಜನರೇನಿದ್ದಾರೆ ಅವರು ನಾಗಾ ಸಾಧುಗಳನ್ನು ಕಣ್ತುಂಬಿಕೊಂಡು ಅವರಿಂದ ಆಶೀರ್ವಾದ ಪಡ್ಕೊಂಡು ಹೋಗುವಂಥದ್ದು ಕೂಡ ಇಲ್ಲಿ ಭಾಳಷ್ಟು ಸರ್ವೇ ಸಾಮಾನ್ಯವಾಗಿರುತ್ತೆ. ನಾವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು. ಭಾಳಷ್ಟು ಕಠೋರವಾದಂಥ ತಪಸ್ಸನ್ನು ಅವರು ಮಾಡ್ತಾ ಇರ್ತಾರೆ. ಇಲ್ಲೂ ಕೂಡ ನಾವು ನೋಡ್ಬೋದು. ನಾನು ಬಹುಶಃ ಅದನ್ನು ಪದಗಳಲ್ಲಿ ವರ್ಣಿಸ್ಲಿಕ್ಕೆ ಆಗಲ್ಲ. ಆ ರೀತಿಯಾದಂಥ ಒಂದು ಕಠೋರ ತಪಸ್ಸನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಅವರ ಖಾಸಗಿ ಭಾಗಕ್ಕೆ ಬೀಗವನ್ನು ಹಾಕಿಕೊಂಡು ಕಠೋರವಾದಂಥ ತಪಸ್ಸು, ಅದು ಒಂದು ರೀತಿಯಲ್ಲಿ ಅವರು ತಮ್ಮ ಆಸೆ, ಆಮಿಷಗಳು ಏನು ಬರ್ತವೆ, ಆಲೋಚನೆಗಳೇನು ಬರ್ತವೆ ಅವೆಲ್ಲವನ್ನು ಕೂಡ ನಿಗ್ರಹಿಸುವ ಒಂದು ಭಾಗ ಆಗಿರುವಂಥದ್ದು. ಹೀಗಾಗಿ ಅವರು ತಮ್ಮ ಖಾಸಗಿ ಭಾಗ ಏನಿದೆ ಅದಕ್ಕೆ ಬೀಗ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ನೋಡ್ಬೋದು ನೀವಿಲ್ಲಿ ಮತ್ತಷ್ಟು ನಾಗಾ ಸಾಧುಗಳನ್ನು ಕೂತಿರುವಂಥದ್ದನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದೇ ರೀತಿಯಾಗಿ ಬಹಳಷ್ಟು ನಾಗಾ ಸಾಧುಗಳು ನಮಗೆ ಪ್ರಯಾಗ್ರಾಜ್ನಲ್ಲಿ ನೋಡ್ಲಿಕ್ಕೆ ಸಿಗ್ತಾರೆ. ವಿಶೇಷವಾಗಿ ಮಹಾಕುಂಭಮೇಳದಲ್ಲಿ ಮುಂದಿನ ಹಂತದಲ್ಲಿ ನಾನು ಮತ್ತಷ್ಟು ವಿಭಿನ್ನವಾದಂತಹ ನಾಗಾ ಸಾಧುಗಳನ್ನು, ಅಘೋರಿಗಳನ್ನು ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತೀನಿ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ನಾವೀಗ
ನಾಗಾ ಸಾಧುಗಳ ಅಖಾಡಗಳಲ್ಲಿದ್ದೀವಿ. ಇಲ್ಲಿ ಬಹಳಷ್ಟು ಜನ ಕನ್ನಡಿಗರು ಬಂದಿದ್ದಾರೆ, ನಾಗಾ ಸಾಧುಗಳನ್ನು ನೋಡ್ತಾ ಇದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಕೂಡ ಮಾಡ್ತಿದ್ದಾರೆ. ಅವರ ಅನುಭವ ಹೇಗಿದೆ, ಹೇಗೆ ಅನ್ನಿಸ್ತಾ ಇದೆ, ಬನ್ನಿ ಕೇಳೋಣ. ಸರ್, ನಿಮ್ಮ ಹೆಸರೇನು, ಯಾವ ಊರಿಂದ ಬಂದಿದ್ದೀರಿ? ಮಹೇಶು, ಬ್ಯಾಂಗ್ಳೂರು ಬಸವನಗುಡಿ ಮನೆ. ಇಲ್ಲಿ ಮೊನ್ನೆ ಬಂದಿದೆ, ತುಂಬ ಅಪರೂಪ ದರ್ಶನ ಆಯಿತು. ಎಲ್ಲ ಬಂದು ಇಲ್ಲಿ ತುಂಬ ಆನಂದ ಆಗಿದ್ದೀವಿ. ನಾವು ನಾಗಾ ಸಾಧು ನೋಡಿದ್ದೀವಿ. ಇವಾಗ ಅವ್ರ ಆಶೀರ್ವಾದ ಎಲ್ಲ ತೊಗೊಂಡು ತುಂಬ ಗೌರವ ಅನಿಸ್ತೀವಿ. ಯಾವ್ಯಾವ ಥರದ ನಾಗಾ ಸಾಧುಗಳು ನೋಡಿದ್ರೆ ಬೇರೆ ಬೇರೆ ವಿಶೇಷವಾಗಿರ್ತಾರೆ? ನಾಗಾ ಸಾಧುಗಳಲ್ಲೇ ಹಲವಾರು ಜನ ಇರ್ತಾರೆ. ತುಂಬ ಬೇರೆ ಬೇರೆ ಸಾಧುಗಳು ನೋಡಿದ್ವಿ. ಒಬ್ಬರು ಚೈನ್ ಹಾಕಿ ಲಾಕ್ ಮಾಡಿ ಎಲ್ಲ ಬಿಟ್ಟವ್ರೆ. ಸ್ವಲ್ಪ ಜನ ಹೆವಿ ಲಿಫ್ಟಿಂಗ್ ಎಲ್ಲ ಮಾಡ್ತವ್ರೆ. ನಮಗೆ ನೋಡೋಕ್ಕೆ ಅಷ್ಟು ಅಪರೂಪ ಕಾಣಿಸ್ತಾ ಇದೆ. ನಮಗೆ ನೋಡೋಕ್ಕೆ ಇದು ಸಮಥಿಂಗ್ ವೆರಿ ಡಿಫ್ರೆಂಟ್ ಆಗಿದೆ. ಅದಕ್ಕೋಸ್ಕರ ಹೊಸ ಅನುಭವ ಇದು. ಇದು ನನ್ನ ಫಸ್ಟು ಕುಂಭಮೇಳ. ಸೊ ಬಂದಾಮೇಲೆ ತುಂಬ ಸಂತೋಷ ಆಯ್ತು. ಇಲ್ಲಿ ಈಗ ಪುಣ್ಯ ಸ್ನಾನ ಎಲ್ಲ ಮಾಡಿದ್ರ, ಹೇಗೆ ಅನಿಸ್ತು? ಮತ್ತೆ ಇಷ್ಟು ದೊಡ್ಡ ಪ್ರಮಾಣದ ಜನಸಂಖ್ಯೆಯನ್ನು ನೋಡಿ ಹೇಗೆ ಅನಿಸ್ತಿದೆ? ಒಂದು ಸ್ಪಿರಿಚುವಲ್ ಇದು ಯಾವತ್ತೂ ನೋಡಿಲ್ಲ ಈ ಥರ ಅಷ್ಟು ಹ್ಯೂಜ್ ಪಬ್ಲಿಕ್ ಯಾವತ್ತೂ ನೋಡಿಲ್ಲ. ಫಸ್ಟ್ ಟೈಮ್ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಬಂದು ಬೆಳಗ್ಗೆ ಸ್ನಾನ ಮಾಡಿದ್ವಿ 3:30 ಗಂಟೆಗೆ. ಅನುಭವ ಅಲ್ಟಿಮೇಟ್ ಸರ್. ಇದು ಅನುಭವ, ಇದು ಫಸ್ಟ್ ಟೈಮ್ ಅನುಭವ ಲೈಫ್ನಲ್ಲಿ ಆಗಿದ್ದು. ಇಲ್ಲಿ ಯೋಗಿ ಅಷ್ಟು ಕೆಲಸ ಮಾಡವ್ರೆ. ನಮಗೆ ಒಂದು ಆಶ್ಚರ್ಯ. ಆಲ್ಮೋಸ್ಟ್ ಅರೌಂಡ್ 3 to 2.5 crores ಪಬ್ಲಿಕ್ ಇದೆ ಆಲ್ಮೋಸ್ಟ್ ಇಲ್ಲಿ. ನಾಗಾ ಸಾಧುಗಳನ್ನ ನೋಡುವಾಗ ಏನು ಅನಿಸುತ್ತೆ ಸರ್ ಸಹಜವಾಗಿ? ಈ ಥರ ಇರ್ತಾರ ಜನ, ನಮ್ಗೆ ನೋಡೋಕ್ಕೆ ಅಷ್ಟು ಭಯ ಆಗ್ತಾ ಇದೆ. ಹಿಂಗೆ ಇರ್ತಾರೆ ಇವರು, ಹಿಂಗೆ ಮಾಡ್ತಾರೆ, ಅಷ್ಟು ಚಳಿನಲ್ಲಿ ಹಿಂಗಿರ್ತಾರೆ, ನಮಗೆ ಗೊತ್ತಾಗ್ತಾ ಇಲ್ಲ. बताइए मैडम, आप यहाँ घूम रहे हैं पूरा प्रयागराज में, अब नागा साधु देख रहे, कैसा लग रहा है आपको? Yeah, it's a very amazing and very divine experience, and I think कि हम सभी के लिए बहुत ही खुश नसीबी की बात है कि हमें 144 years के बाद में ये मौका मिल रहा है. और मोदी जी और योगी जी के बारे में जितनी बातें मैं कहूँ, आई थिंक इट्स वर्ड्स आर शॉर्टन फॉर दिस. और बहुत अच्छा है नागा साधु जी, जब सारे सोल्जर्स ठंडे पड़ जाते हैं तब हमारे ये वाले सोल्जर्स आगे आके देश की रक्षा करते हैं. एंड बहुत ही स्पिरिचुअल है, वेरी डिवाइन, सभी को आना चाहिए. और जो यहाँ पे व्यवस्था वगैरह है बहुत अच्छी है. ಹೇಳಿ, ಹೇಗೆ ಅನ್ನಿಸ್ತಿದೆ ಈಗ ನಿಮ್ಗೆ? ಚೆನ್ನಾಗಿದೆ ಅಣ್ಣ. ಇಲ್ಲಿಂದ ನಾನು ಬೀದರಿಂದ ಬಂದಿದ್ದೀನಿ, ನೋಡೋಕ್ಕೋಸ್ಕರ ಬಂದಿದ್ದೀನಿ ಒಬ್ಬನೇ. ಸೊ ಇಲ್ಲಿ ನೋಡಿದ್ರೆ ಎಲ್ಲ ಅಪರೂಪ, ಎಲ್ಲ ಒಂದು ವಿಚಿತ್ರ ಕಾಣಿಸ್ತಾರೆ ಇಲ್ಲಿ ಜನರು. ಅದು ಸ್ವಲ್ಪ ನೋಡಕ್ಕಂತ ಬಂದಿದ್ದೀನಿ. ಈಗ ನಾಗಾ ಸಾಧುಗಳನ್ನ ನೋಡುವಾಗ ನಿಮ್ಗೆ ಹೇಗೆ ಅನಿಸುತ್ತೆ? ಏನಿಲ್ಲ ನಾ ಈ ಥರನೂ ಇರ್ತಾರೆ ಅಂತ ಎಲ್ಲ ಒಂಥರ ವಿಚಿತ್ರ ಜನ ಅದಾರ. ಬಟ್ಟೆ ಇಲ್ಲ, ಏನಿಲ್ಲ, ಎಂಥ ಡಿಗ್ರಿ ಸೆಲ್ಸಿಯಸ್ ಒಳಗೂ ಹೆಂಗಿರ್ತಾರೆ ಅನ್ನೋದು ನೋಡ್ಬೇಕು. ಯುವಕರೆಲ್ಲರೂ ಬಂದು ನೋಡ್ಬೇಕು ಅನ್ನೋದು ಅಷ್ಟೇ, ಮತ್ತೇನಿಲ್ಲ. ಒನ್ ಟೈಮ್. ಹಾಂ ಸರ್, ಖುಷಿಯಾಗಿದೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಇಲ್ಲಿರುವಂಥ ಕನ್ನಡಿಗರ ಮಾತು. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ಪ್ರಯಾಗ್ರಾಜ್.